ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗಿರ್ಬೋದು, ಷೇರು ಮಾರುಕಟ್ಟೆಯಲ್ಲಿ ನೀವು ಹಣವನ್ನ ವಿನಿಯೋಗ ಮಾಡುವಂತವ್ರು ಇರ್ಬೋದು, ಚಿನ್ನ ಬೆಳ್ಳಿ ಸಂಬಂಧಪಟ್ಟಂತೆ, ಹಾಗೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತ ಉದ್ಯಮದಲ್ಲಿ ಕುಂಭರಾಶಿಯವರು ಯಾರ ಇದ್ರೆ ಖಂಡಿತವಾಗಿ ಈ ವರ್ಷ ನಿಮ್ಗೆ ಜಾಕ್ಪಾಟ್ ಅಂತ ಹೇಳ್ಬೋದು. ಆದಷ್ಟು ನೀವು ಯಾವ್ದಾದ್ರು ಹೊಸ ವ್ಯಾಪಾರ ವ್ಯವಹಾರಗಳನ್ನ ಪ್ರಾರಂಭ ಮಾಡುವಂತವ್ರು, ಹಾಗೆ ಹೊಸ ಉದ್ಯಮಗಳನ್ನ ಪ್ರಾರಂಭ ಮಾಡುವಂತವ್ರಿಗೆ ಈ ವರ್ಷ ಸಾಕಷ್ಟು ಯಶಸ್ಸನ್ನ ತಂದುಕೊಡುವಂತದ್ದು ಕುಂಭರಾಶಿಯಲ್ಲಿ ಕಂಡು ಬರುವಂತಹ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನಮಗೆ ಕಂಡು ಬರುತ್ತೆ. ಹಾಗೆ ಕುಂಭರಾಶಿಯಲ್ಲಿ ಹುಟ್ಟಿರುವಂತಹ ಕೆಲವರಿಗೆ, ಹಿರಿಯರಿಗೆ ಸ್ವಲ್ಪ ವಾಯು ಸಂಬಂಧಪಟ್ಟಂತ ಬಾಧೆಗಳಿಂದ, ಸ್ತ್ರೀಯರಿಗಿರ್ಬೋದು ಅಥವಾ ವಯಸ್ಸಾದಂತಹ ಪುರುಷರಿಗಿರ್ಬೋದು, ಸ್ವಲ್ಪ ವಾತ ಸಂಬಂಧಪಟ್ಟ ಬಾಧೆಗಳಿಂದ ಸ್ವಲ್ಪ ಮೈಕೈ ನೋವು ಹೆಚ್ಚಾಗ್ಬೋದು, ಸ್ವಲ್ಪ ನರನಿಶಕ್ತಿ ಅಂತ ಹೇಳ್ತೀವಿ. ಅದರಿಂದ ಅಂತವರು ಕುಂಭರಾಶಿಯಲ್ಲಿ ಹುಟ್ಟಿರುವಂತವ್ರು ಸಾಕಷ್ಟು ನಿಮಗೆ ತೊಂದರೆಗಳಿಂದ ನೀವು ದೂರ ಬರ್ಬೇಕು ಅಂತ ಹೇಳಿದ್ರೆ ಈ ವರ್ಷ ಪೂರ್ತಿ ನೀವು ಶಿವನ ಆರಾಧನೆ ಮಾಡುವಂತದ್ದು, ಮೃತ್ಯುಂಜಯ ಜಪ ಮಾಡುವಂತದ್ದು ಅಥವಾ ಮೃತ್ಯುಂಜಯ ಹೋಮವನ್ನ ಮಾಡಿಸುವಂತದ್ದು, ಇವೆಲ್ಲ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಬಂದು ಬರುವಂತಹ ಅನೇಕ ಸಂಕಷ್ಟಗಳಿಂದ ಖಂಡಿತವಾಗಿ ನೀವು ದೂರ ಆಗ್ಬಹುದು.